Hi, Ivatto will learn about pro-people movements of Karnataka. Under that, you have few movements like environmental movements, women's movements, farmers movement, Dalit movement, Save Kannada movement or Protect Kannada movement, Gokak movement, Panchayat Raj system. For the first, environment movement. ಎನ್ವೈರನ್ಮೆಂಟ್ ಮೂವ್ಮೆಂಟ್ ಏನಕ್ಕೆ ಸ್ಟಾರ್ಟ್ ಮಾಡುದು ಮೂವ್ಮೆಂಟ್ ಅಂದ್ರೆ ಒಂದು ಪ್ರೊಟೆಸ್ಟ್. ಸೊ ಏನಕ್ಕೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಗ್ಲೋಬಲಿ ಆಗ್ತಾ ಇದ್ದಿದ್ದು ಒಂದು ಎಫೆಕ್ಟ್ ಏನಂದ್ರೆ ದ ವಾಟರ್ ಬಾಡೀಸ್, ದ ಫಾರೆಸ್ಟ್, ದಟ್ ಈಸ್ ಟ್ರೀಸ್, ಪ್ಲಾಂಟ್ಸ್ ಎಲ್ಲ ಕಟ್ ಡೌನ್ ಆಗ್ತಾ ಇತ್ತು. ಎವ್ರಿಥಿಂಗ್ ವಾಸ್ ಗೆಟಿಂಗ್ ಪೊಲ್ಯೂಟೆಡ್. ಈ ಕಡೆ ಫಾರೆಸ್ಟ್ ಡಿಸ್ಟ್ರಾಯ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. Why? Because there was a lot of need, like ಫಾರೆಸ್ಟ್ ಇಂದ ಸಿಗೋ ರಾ ಮೆಟೀರಿಯಲ್ಸ್ ಅನ್ನ ಓವರ್ ಯೂಟಿಲೈಸ್ ಮಾಡ್ಕೊಳ್ಳೋರು. ಇವಾಗ ಒಂದು ಮಿನರಲ್ ಸಿಗ್ತಿದೆ ಅಂದ್ರೆ ಅದು ಯು ಕ್ಯಾನ್ ಓನ್ಲಿ ಯೂಸ್ ಇಟ್ ಟು ಒನ್ ಎಕ್ಸ್ಟೆಂಟ್, ಬಟ್ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋರು ಅಂದ್ರೆ ಅದು ಕಂಪ್ಲೀಟ್ ಆಗಿ ಡಿಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಎಂಟಿ ಆಗೋ ತರ ಮಾಡೋರು. ಹಿಂಗೆಲ್ಲ ಮಾಡುವಾಗ ಆಬ್ವಿಯಸ್ಲಿ ದೇರ್ ಇಸ್ ಗೋನಾ ಬಿ ಅನ್ ಎಫೆಕ್ಟ್ ಆನ್ ದಿ global, like in the atmosphere. Major effect ಬರೋದು atmosphere ಅದಷ್ಟೇ ಅಲ್ಲ, every human being will also be affected. Along with it ತುಂಬಾ animals, birds extinct ಅಂದ್ರೆ ಅವರು animals birds ಇಲ್ದೇನೆ ಆಗೋಗುತ್ತೆ ಜಗತ್ತಲ್ಲಿ. ಸೊ ಹಂಗೆ one such example is the sparrow. ಸ್ಪ್ಯಾರೋ ಮುಂಚೆ ಇಟ್ ವಾಸ್ ಅ ವೆರಿ ಕಾಮನ್ ಸೈಟ್, ಅಂದ್ರೆ ಎಲ್ರೂ ನೋಡ್ಬೋದಾಗಿತ್ತು ಎವ್ರಿ ಡೇ ಬೇಸಿಸ್. ಬಟ್ ಇವಾಗ ಇಲ್ಲ. ಏನಕ್ಕೆ ಅಂದ್ರೆ ಈ ಮೊಬೈಲ್ ನೆಟ್ವರ್ಕ್ಸ್ ಯಾವಾಗ ತುಂಬಾ ಎಕ್ಸ್ಟ್ರಾವೆಗೆಂಟ್ ಆಗಿ ಯೂಸ್ ಆಗಕ್ ಸ್ಟಾರ್ಟ್ ಆಯ್ತು ಅವಾಗಿಂದ ಸ್ಪ್ಯಾರೋಸ್ಗೆ ಅದು ಆ ನೆಟ್ವರ್ಕ್ ಅಫೆಕ್ಟ್ಸ್ ದ ಸ್ಪ್ಯಾರೋಸ್ ಲೈಫ್. ಹಾಗಾಗಿ ಇವಾಗ ಸ್ಪ್ಯಾರೋಸ್ ವೆರಿ ರೇರ್, ತುಂಬಾನೇ ರೇರ್ ಆಗಿ ಕಾಣೋ ಒಂದು ಸ್ಪೀಶೀಸ್ ಆಗೋಗಿದೆ. So ಹೀಗೇನೆ in 1970s the environmental movement started as a global campaigning. As I said, ಇದು ಬರೀ ಒಂದು ಇಂಡಿಯಾ ಇಲ್ಲ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ, ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಅವಾಗ್ಲೇ ಜನರು ಸ್ವಲ್ಪ ಎಲ್ರಿಗೂ ಅರಿವಾಗುವಂತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಈ ತರ ಟ್ರೀಸ್ ಕಟ್ ಡೌನ್ ಆದ್ರೆ ನಮಗೆ ನಮ್ ಜೀವ ತುಂಬಾ ಡೇಂಜರ್ ಅಲ್ಲಿದೆ ಅಂತೆಲ್ಲ ಹೇಳಿ ಅದೇ ರೀತಿ ಕರ್ನಾಟಕದಲ್ಲೂ ಆಯ್ತು. ಸೊ ಕರ್ನಾಟಕದಲ್ಲಿ ಭದ್ರಾ ರಿವರ್ ಪೊಲ್ಯೂಟ್ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಕುದ್ರೆಮುಕ್ಕಲ್ಲಿ ಮೈನಿಂಗ್ ಆಪರೇಷನ್ ನಡೀತಾ ಇತ್ತು ಆ ಒಂದು ಹೊತ್ತಲ್ಲಿ. ಅಲ್ಲಿ ಆಗೋ ಒಂದು ಮೈನಿಂಗ್ ಆಪರೇಷನ್ ಎಫೆಕ್ಟ್ ಆಗಿದ್ದು ಭದ್ರಾ ರಿವರ್ಗೆ. ಇಟ್ ವಾಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್. ಸೊ ಆಗ there was a lot of people together, they joined and they started protesting. And that protesting is called as Sahyadri Mining Protest Forum ಅಂತ. ಸೊ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು, ಲೆಫ್ಟ್ ಸೈಡ್ ಅಲ್ಲಿ ಭದ್ರಾ ರಿವರ್, ದ ಪೊಲ್ಯೂಟೆಡ್ ರಿವರ್ ಹೇಗ್ ಕಾಣಿಸ್ತದೆ. ಅಂಡ್ ಯುವರ್ ರೈಟ್ ಸೈಡ್, ಆಫ್ಟರ್ ಗವರ್ಮೆಂಟ್ ಇಂಟರ್ವೀನಿಂಗ್ ಲಾಟ್ ಆಫ್ ಮೆಷರ್ಸ್ ಎಲ್ಲ ತಗೊಂಡು ಇವಾಗ ನಿಮಗೆ ರೈಟ್ ಸೈಡ್ ಅಲ್ಲಿ ಕಾಣ್ತಿರೋ ರಿವರ್ ವಿಚ್ ಇಸ್ ಬೆಟರ್ ಆಫ್, ಇಟ್ಸ್ ಗೆಟಿಂಗ್ ಬೆಟರ್ ಡೇ ಬೈ ಡೇ ಅನ್ನೋದು picture of Bhadra river. And the next movement was the Tunga river protection. So idallu hagene Tunga river pollute agak start agittu because of industries, our waste na they throw it inside the river, and they have a way, they have a channel through which they dispose it inside the river. So river ಗೆ ಹಾಕುವಾಗ, so when you say industrial waste, that has chemical which started affecting the water bodies. The minerals in the water bodies were just going off. ಅದ್ ಜೊತೆಗೆ they started, there was a lot of forest which was cut down. ಸಹ್ಯಾದ್ರಿ ಮೌಂಟನ್ಸ್ ಅಲ್ಲಿ ಇದ್ದಿದ್ದ ಮರಗಳು ಕಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು. ಸೊ ದಿಸ್ ಆಲ್ ಸ್ಟಾರ್ಟೆಡ್ ಎಫೆಕ್ಟಿಂಗ್, and so the
protest started. So the next, government started taking a lot of various measures. ಅದರಲ್ಲಿ ಆ ಥರ ಒಂದು ಪ್ರಾಜೆಕ್ಟ್ ತಗೊಂಡಿದ್ದು ಸೋಷಿಯಲ್ ಫಾರೆಸ್ಟ್ರಿ ಅಂತ. ಸೋಷಿಯಲ್ ಫಾರೆಸ್ಟ್ರಿಯಲ್ಲಿ ಏನು ಮಾಡಿದ್ರು ಅಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ started planting imported plants like Nilgiri and Acacia. So Nilgiri plant ಏನ್ ಆಗ್ತಿತ್ತು ಅಂದ್ರೆ ಗ್ರೌಂಡ್ ವಾಟರ್ ಲೆವೆಲ್ ತುಂಬಾನೇ ಡಿಪ್ಲೀಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಅಂತ ಜನರು ಹೇಳಿ, ಸೊ ಅಗೇನ್ ದೇರ್ ವಾಸ್ ಅ ಪ್ರೊಟೆಸ್ಟ್ ಎಂಗೇಜ್ ದಟ್ ಆಲ್ಸೋ. ಸೊ ಹೀಗೆಲ್ಲ ನಡೆಯುವಾಗ ಈ ಪ್ರೊಟೆಸ್ಟ್ ನ ಲೀಡ್ ಮಾಡಿ ಅದನ್ನ ತುಂಬಾನೇ ಏನಂತೀರ ಪರ್ಸನಲ್ ಆಗಿ ತಗೊಂಡು, ಅಂಡ್ ಸಮನ್ ಹೂ ಗೇವ್ ಹಿಸ್ ಲೈಫ್ ಫಾರ್ ದಿಸ್ ಒನ್ ಸಚ್ ಪ್ರೊಟೆಸ್ಟ್ ವಾಸ್ ಸುಂದರ್ಲಾಲ್ ಬಹುಗುಣ ಅಂತ. ಅವರು ಚಿಪ್ಕೋ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡು, ಚಿಪ್ಕೋ ಅಂದ್ರೆ ಅಪ್ಕೊಳ್ಳೋದು, ಮರನ ಹಗ್ ಮಾಡೋದು. ಸೊ ಇವ್ರೇನ್ ಮಾಡ್ತಾ ಇದ್ರು, ಉತ್ತರ ಪ್ರದೇಶದಲ್ಲಿ ಮರಗಳನ್ನ ಕಡಿಯಕ್ ಬರೋರು, ಅವ್ರು ಬರೋ ಟೈಮಲ್ಲಿ ಇವರು ಅಪ್ಕೊಳ್ಳೋರು ಮರನ. ಇವ್ರು ಹಿಂಗ್ ಮಾಡೋದ್ ನೋಡ್ಬಿಟ್ಟು ತುಂಬಾ ಜನ ಅವ್ರ ಜೊತೆ ಸೇರಿ ದೇ ಸ್ಟಾರ್ಟೆಡ್ ಅ ಪ್ರೊಟೆಸ್ಟ್ ವಿಚ್ ಆಕ್ಚುಲಿ ಸ್ಟಾಪ್ ದಿ ಕಟಿಂಗ್ ಡೌನ್ ಆಫ್ ಟ್ರೀಸ್. ಸೊ ಅದೇ ರೀತಿ ಕರ್ನಾಟಕದಲ್ಲೂ ಆಯ್ತು. ದಟ್ ಮೂಮೆಂಟ್ ವಾಸ್ ಕಾಲ್ಡ್ ಅಸ್ ಅಪ್ಪಿಕೋ ಮೂಮೆಂಟ್. ಸೊ ನಿಮ್ಗೆಲ್ಲ ಗೊತ್ತಿರೋ ತರ ಸಾಲು ಮರದ ತಿಮ್ಮಕ್ಕ ಅವರು 8,000ಕ್ಕಿಂತ ಹೆಚ್ಚಾಗಿರೋ ಮರಗಳನ್ನ ಬೆಳೆಸಿದ್ದಾರೆ, ನೆಟ್ಟಿದ್ದಾರೆ. ಅದೇ ತರ ಇದು ಬೆಸ್ಟ್ ಎವಿಡೆನ್ಸ್ ಅಂದ್ರೆ ನೀವು ಹೋಗಿ ನೋಡ್ಬೋದು. ಅದು ಎಲ್ಲಿ ಅಂದ್ರೆ ಹೈವೇ ಸ್ಟ್ರೆಚ್ ಆಫ್ 4 kilometers ಬಿಟ್ವೀನ್ ಹುಲಿಕಲ್ ಅಂಡ್ ಕುಂಡೂರ್. ಅಲ್ಲಿ 385 ಬ್ಯಾನಿಯನ್ ಟ್ರೀಸ್ ನ ಅವ್ರು ನೆಟ್ಟಿದ್ದಾರೆ. ಅಂಡ್ ಅದನ್ನ ಹೇಗ್ ನೋಡ್ಕೊಳ್ತಾರೆ ಅಂದ್ರೆ, ಅವ್ರ ಸ್ವಂತ ಮಕ್ಕಳ ತರ ನೋಡ್ಕೊಂಡು ಅದನ್ನ ಪ್ಲಾಂಟ್ ಮಾಡಿ ಕೇರ್ ಮಾಡಿ ಶಿ ಹ್ಯಾಸ್ ಹೆಲ್ಪ್ ದಮ್ ಗ್ರೋ. ಅವರಿಗೆ ಸ್ಕೂಲಿಂಗ್ ಏನೂ ಆಗಿರ್ಲಿಲ್ಲ, ಸ್ಕೂಲ್ಗೆ ಹೋಗಿ ಬುಕ್ಸ್ ಇಂದ ಏನೋ ಅದೇನೋ ಅವರಿಗೆ ಆ ತರ ತಿಳುವಳಿಕೆ ಇರ್ಲಿಲ್ಲ. ಆದ್ರೆ ಅವರಿಗೆ ಪರಿಸರದ ಬಗ್ಗೆ ತುಂಬಾನೇ ಜ್ಞಾನ ಇತ್ತು, ಪ್ರೀತಿನೂ ಇತ್ತು. ಅದಕ್ಕೆ ಇವತ್ತಿನವರೆಗೂ ಅವರು ಎಲ್ಲರಿಗೂ ಅದರ ಬಗ್ಗೆ ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ. ಅಂಡ್ ಶಿ ಆಲ್ಸೋ helps them plant a tree. And the other movements. So ಈ ತರ ತುಂಬಾ ಎನ್ವೈರನ್ಮೆಂಟ್ ಗೆ ಪ್ರೊಟೆಕ್ಟ್ ಮಾಡಕ್ಕಾಗಿ ತುಂಬಾನೇ ಪ್ರೊಟೆಸ್ಟ್ ನಡೆಯಿತು. ಸೊ ಲೆಟ್ಸ್ ಸಿ ವಾಟ್ ಆರ್ ದೋಸ್. ಇನ್ ದಾವಣಗೆರೆ ದಿ ಹರಿಹರ್ ಪಾಲಿಫೈಬರ್ ಇಂಡಸ್ಟ್ರಿ, ನಾನು ನಿಮ್ಗೆ ಮುಂಚೆ ಹೇಳಿತಾರನೆ, ದಿಸ್ ಇಂಡಸ್ಟ್ರಿ ವಾಸ್ ಎಮಿಟಿಂಗ್ ಅ ಲಾಟ್ ಆಫ್ chemicals into the water body, that is Tungabhadra river. So ಈ ರಿವರ್ ಇಂದ ತುಂಬಾ ಜನ ಅವರ ಲೈಫ್ ನಡೆಸ್ತಿದ್ದಾರೆ. ಲೈಕ್ ದೇ ಯೂಸ್ ದಟ್ ವಾಟರ್ ಫಾರ್ ಅಗ್ರಿಕಲ್ಚರ್, ದೇ ಯೂಸ್ ಇಟ್ ಫಾರ್ ಡ್ರಿಂಕಿಂಗ್, ಬಟ್ ಅದು ಪೊಲ್ಯೂಟ್ ಆಗಕ್ ಸ್ಟಾರ್ಟ್ ಆಗೋಯ್ತು. ಹೀಗಾದಾಗ ದೇ ಹ್ಯಾಡ್ ಅನ್ ಪ್ರೊಟೆಸ್ಟ್ ದೇರ್. ಸೊ another thing is Seabird Naval Base ಅಂತ ಇನ್ ಕಾರವಾರ. ಇದು ಪ್ರೊಟೆಸ್ಟ್ ಬರಕ್ ಕಾರಣ ಏನಂದ್ರೆ, ಅವರು ಈ ಸೀಬರ್ಡ್ ನೇವಲ್ ಬೇಸ್ ನ ತುಂಬಾ ದೊಡ್ಡ, ಅಫ್ಕೋರ್ಸ್ ಇಟ್ ಡಿಮಾಂಡ್ಸ್ ವಾಸ್ ಸಚ್ ಅ ಬಿಗ್ ಪ್ಲೇಸ್. ಆ ಒಂದು ದೊಡ್ಡ ಜಾಗದಿಂದ ಅಲ್ಲಿರೋ ಜನರನ್ನೆಲ್ಲ ಎವ್ಯಾಕ್ಯುಯೇಟ್ ಮಾಡೋದು, ಅಂದ್ರೆ ಅಲ್ಲಿಂದ ಜನರನ್ನ ಬೇರೆ ಜಾಗಕ್ಕೆ ಹೋಗಕ್ಕಾಗಿ ಹೇಳಿದ್ರು. ಆ ಟೈಮಲ್ಲಿ ಆಗಿದ್ದು ತುಂಬಾನೇ ಕಷ್ಟ. ಅಲ್ಲಿರೋ ಜನರಿಗೆ ಏನಂದ್ರೆ, ಅವರು ಅಗ್ರಿಕಲ್ಚರ್ ಮಾಡೋರಿದ್ರು ತುಂಬಾ ಜನ, ಅದ್ರ ಜೊತೆಗೆ ಫಿಶಿಂಗ್ ಹೋಗೋರು ಎಲ್ರು ಅಲ್ಲಿ. ಸೊ ದೇ ವೇರ್ ಅರ್ನಿಂಗ್ ದರ್ ಇನ್ಕಮ್, ಅವ್ರ ಇನ್ಕಮ್ ಅಲ್ಲಿಂದನೇ ಅವ್ರಿಗೆ ಸಿಗ್ತಾ ಇದ್ದಿದ್ದು. ಬಟ್ ದೆನ್ ಬಿಕಾಸ್ ಆಫ್ ದಿಸ್ ದೇ ಹ್ಯಾಡ್ ಟು ಮೂವ್ ಔಟ್. ಇದಕ್ಕೆ ದೇ ವಾಂಟೆಡ್ ಟು ಸ್ಟಾಪ್ ದಿಸ್ ಅಂಡ್ ದೇ ಹ್ಯಾಡ್ ಅ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್. ಜಸ್ಟ್ ಲೈಕ್ ದಟ್ Cogentrix Nagarjuna power generation plant. It was in the coastal belt. So there were a lot of effect on their lifestyle, on their life. So ee tarala adaga there were a lot of protest. Hagene bere, that is preserve
tanks agitations, Upper Bhadra project opposition agitations, preserve Kaban Park Drive, movement opposing Kargil seats. Okay. So, Ivaga, let's know what has the Karnataka government done to club. So, ಇಲ್ಲಿವರೆಗೂ ಅವರು ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರು. ದಟ್ ವಾಸ್ ಆಲ್ಸೋ ಇನ್ ರೀಸೆಂಟ್ ಡೇಸ್ ವಾಟ್ ಇಸ್ ದ ಫೋಕಸ್ ಆನ್. ಸೊ ಕರ್ನಾಟಕ ಗವರ್ಮೆಂಟ್ ಯಾವ್ದ್ರ ಮೇಲೆ ತುಂಬಾ ಫೋಕಸ್ ಕೊಟ್ಟು ಇಲ್ಲ ಇವಾಗ ರೀಸೆಂಟ್ ಆಗಿ ಡೆವಲಪ್ ಆಗಿರೋದು ಏನು ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಿಷನ್ ಅಂತ. ಇದು ಏನಂದ್ರೆ ಫಾರ್ಮರ್ಸ್ ಗೆ ಬೆನಿಫಿಟ್ ಆಗ್ಲಿ ಅಂತಾನೆ ಅವ್ರು ಮಾಡಿರೋದು. ಸೊ ಮೆನಿ ಫಾರ್ಮರ್ಸ್ ಆರ್ ಬೆನಿಫಿಟಿಂಗ್ ಫ್ರಮ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಹೇಗಂದ್ರೆ ದೇ ಆರ್ ಅವ್ರಿಗೆ ಈ ಮೆನ್ಯೂರ್ ಹಾಕ್ತಾರಲ್ಲ ಅದನ್ನ ಕೆಮಿಕಲ್ಸ್ ಯೂಸ್ ಮಾಡೋರು ಮುಂಚೆ. ಆ ಕೆಮಿಕಲ್ಸ್ ಯೂಸ್ ಮಾಡೋದು ಯಾವ ತರ ಎಫೆಕ್ಟ್ ಆಗ್ತಿತ್ತು ಅಂದ್ರೆ ಸಾಯಿಲ್ಗೆ ಎಫೆಕ್ಟ್ ಆಗ್ತಿತ್ತು. ಅದ್ ಜೊತೆನೆ ಯೂಶಲಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಿದ್ದು ಬಿಕಾಸ್ ಪೆಸ್ಟಿಸೈಡ್ಸ್, ಈ ಹುಳಗಳು ಬಂದು ಸೇರ್ಕೊಂಡು ಆ ಫ್ರೂಟ್ ಇಲ್ಲ ತರಕಾರಿ ಏನ್ ಬೆಳೆದ್ರೇನು ಅದಲ್ಲಿ ಒಂದು ಹುಳ ಬರೋದು ಅದೆಲ್ಲ ಆಗ್ತಾ ಇತ್ತು. ಸೊ ಇವ್ರೇನ್ ಮಾಡೋರು, ಕೆಮಿಕಲ್ಸ್ ಯೂಸ್ ಮಾಡೋರು. ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಆ ಹೊತ್ತಿಗೆ ಆ ಹುಳ ಬರ್ದೇ ಇರ್ಬೋದು, ಆದ್ರೆ ಅದು ನಾವು ಇಲ್ಲ ನೀವ್ ಯಾರಾದ್ರೂ ತಿಂದ್ರೆ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ, ತುಂಬಾ ಡಿಸೀಸಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ನಿಮಗೆ ಮಣ್ಣು, ನೀವು ಬೆಳೀತಾ ಇರೋ ಆ ಮಣ್ಣು ಕೂಡ ಪಾಯ್ಸನಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಸೊ ನಿಮ್ಗೆ ಯಾವ್ದೇ ಕೆಮಿಕಲ್ಸ್ ಯೂಸ್ ಮಾಡದೆ ಬೆಳೆಸ್ಬೇಕು ಅಂತ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಗವರ್ಮೆಂಟ್ ಬ್ರಾಟ್ ಅಪ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಿಷನ್ ಅಂತ, wherein farmers were given a lot of investment help, that is financial help. ಅದ್ ಜೊತೆಗೆ ಅವ್ರು ಬೇಕಾಗಿರೋ ಪ್ರಾಡಕ್ಟ್ಸ್ ನ ತುಂಬಾ ಕಮ್ಮಿ ಬೆಲೆಯಲ್ಲಿ ಕೊಡೋದು. ಸೊ ಆಲ್ ದೀಸ್ ಥಿಂಗ್ಸ್ ಕರ್ನಾಟಕ ಗವರ್ಮೆಂಟ್ ಹ್ಯಾಡ್ ಡನ್. ಸೊ ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ದಿ ವುಮೆನ್ಸ್ ಮೂವ್ಮೆಂಟ್. ಸೊ ವುಮೆನ್ ಮೂವ್ಮೆಂಟ್ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಇದು ಬಿಫೋರ್ ಇಂಡಿಪೆಂಡೆನ್ಸ್. ಅವಾಗೆಲ್ಲ ಹೇಗಂದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಇಳಿಯಂಗಿಲ್ಲ. ಸೊ ಅವರು ಎಜುಕೇಟೆಡ್ ಆಗ್ಬಾರ್ದು. ಅವರು ಎಜುಕೇಟೆಡ್ ಆಗದೆ ಇರೋದ್ರಿಂದ ಕೆಲ್ಸಕ್ಕೂ ಹೋಗಂಗಿಲ್ಲ. ಅವ್ರ ಸ್ವಂತ ಆಗಿ ಏನು ದುಡಿಮೆನೂ ದುಡಿಮೆ ಇರಬಾರ್ದು ಅನ್ನೋ ಒಂದು ಥಾಟ್ ಇತ್ತು ಮುಂಚೆ. ಬಟ್ ಹೋಗ್ತಾ ಹೋಗ್ತಾ ಈ ತರ ವುಮೆನ್ಸ್ ಮೂವ್ಮೆಂಟ್ಸ್ ಎಲ್ಲ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ವುಮೆನ್ಸ್ಗೆ ಅವ್ರಿಗೆ ಎಜುಕೇಶನ್ ಕೊಡ್ಲೇಬೇಕು ಅಂತ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡೋದು. ಸೊ ಇನಿಷಿಯಲ್ ಆಗಿ ಈ ಒಂದು ವುಮೆನ್ ಸ್ಟಾರ್ಟ್ ಮಾಡಿದ್ದೆ ಏನಕ್ಕಂದ್ರೆ ವುಮೆನ್ ಶುಡ್ ಗೆಟ್ ಎಜುಕೇಟೆಡ್. ಸೊ ಆ ತರ ಬಂದ ಟೈಮಲ್ಲಿ ಕರ್ನಾಟಕದಲ್ಲಿ there were two first women, that is Srirangamma, Rukmanamma were the first two women to get BA honor degree. ಸೊ ಆಬ್ವಿಯಸ್ಲಿ ಆ ಒಂದು ಹೊತ್ತಿನಲ್ಲಿ ಇದೆಲ್ಲ ದೊಡ್ಡ ಅಚೀವ್ಮೆಂಟ್, ಬಿಕಾಸ್ ಆ ತರ ವುಮೆನ್ಸ್ ಹೊರಗೆ ಬಂದು ಓದಕ್ಕೆಲ್ಲ ಆಪ್ಷನ್ಸ್ ಇರ್ತಿರ್ಲಿಲ್ಲ. ನೆಕ್ಸ್ಟ್ ಇಂದ್ರಮ್ಮ ವಾಸ್ ದ ಫಸ್ಟ್ ವುಮೆನ್ ಮೇಯರ್ ಆಫ್ ಬೆಂಗಳೂರು. ಹೀಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. ಸೊ ದಟ್ ನಿಮ್ಗೆಲ್ಲ ಗೊತ್ತಿರೋ ತರ ಮಾರ್ಚ್ 8, 1975 ಅಲ್ಲಿ ಸ್ಟಾರ್ಟ್ ಆಗಿತ್ತು. ಇದೆಲ್ಲ ಏನಕ್ಕೆ ಮಾಡಿದ್ರು ಅಂದ್ರೆ, ಟು ಪ್ರಮೋಟ್ ವುಮೆನ್, ಟು ಎಂಕರೇಜ್ ದೆಮ್. ಅವ್ರು ಮುಂದೆ ಬಂದು ಅವ್ರಿಗೆ ಎಲ್ರ ತರ ಈ ಒಂದು ಸೊಸೈಟಿಯಲ್ಲಿ ಈಕ್ವಲ್ ರೈಟ್ಸ್ ಬರಬೇಕು ಅಂತ. ಹಾಗೆ ಗವರ್ಮೆಂಟ್, ಕರ್ನಾಟಕ ಗವರ್ಮೆಂಟ್ has adopted a lot of women's welfare programs and projects so that they can encourage every woman to come out, get their education, get employed, earn their income ಅನ್ನೋದು. ಸೊ ಹೀಗೆ ತುಂಬಾ ಆರ್ಗನೈಸೇಷನ್ಸ್ ವುಮೆನ್ ಲೇಬರ್ಸ್ ನ ತರಕ್ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಬೇಕಾಗಿರೋ ಆ ಹೊತ್ತಿಗೆ ಬೇಕಾಗಿರೋ ಹೆಲ್ಪ್, ಬೆನಿಫಿಟ್ಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ವುಮೆನ್ ಆರ್ಗನೈಸೇಷನ್ ಇನಿಷಿಯಲ್ ಆಗಿ ಅಫ್ಕೋರ್ಸ್ ಸ್ಟಾರ್ಟ್ ಆಗಿದ್ದು ಏನಕ್ಕಂದ್ರೆ ಎಜುಕೇಶನ್ ಬೇಕು ವುಮೆನ್ಸ್ಗೆ, ಅದ್ ಜೊತೆಗೆ ಅವ್ರಿಗೊಂದು ಇನ್ಕಮ್, ಸೊ ಅವ್ರಿಗೊಂದು ಕೆಲಸ ಕೊಡಿಸ್ಬೇಕು ಅಂತ ಸ್ಟಾರ್ಟ್ ಆಯ್ತು. ಮುಂದೆ ಹೋಗ್ತಾ ಇರುವಾಗ ಅವರು ಪ್ರೊಟೆಸ್ಟ್ ಆಲ್ಸೋ ಸ್ಟಾರ್ಟೆಡ್ ಫಾರ್ ಡೌರಿ, ರೇಪ್ ಅಂಡ್ ಡೊಮೆಸ್ಟಿಕ್ ವೈಲೆನ್ಸಸ್. ಸೊ ಇದಕ್ಕೆಲ್ಲ ಸೇರಿ ಒಂದು ಲಾ
ವುಮೆನ್ಸ್ಗೆ ಅಂತಾನೆ ಒಂದು ಲಾ ಬರಬೇಕು ಅಂತ ತುಂಬಾನೇ ಹಾರ್ಡ್ ಆಗಿ ವರ್ಕ್ ಮಾಡಿರೋದು ಮೆನಿ ಆರ್ಗನೈಸೇಷನ್. ಈ ತರ ತುಂಬಾ ವುಮೆನ್ ಆರ್ಗನೈಸೇಷನ್ಸ್ ಆ ಟೈಮಲ್ಲಿ ಬಂದವರು. ಅದ್ರ ಜೊತೆಗೆ ಯು ವಿಲ್ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಆಫ್ ವುಮೆನ್ ಹೂ ವರ್ಕ್. ಇವನ್ ಆ ಒಂದು ಹೊತ್ತಿನಲ್ಲಿ ವುಮೆನ್ಸ್ ಹೊರಗೆ ಬಂದು ಫ್ರೀಡಮ್ ಸ್ಟ್ರಗಲ್ ಟೈಮಲ್ಲಿ ನಿಂತು ವಾಯ್ಸ್ ಔಟ್ ಮಾಡಿರೋರೆಲ್ಲ ಅಂದ್ರೆ ಅರುಣಾ ಅಸಫಲ್ ಅಲಿ, ಸರೋಜಿನಿ ನಾಯ್ಡು ಅವರು, ಕಮಲಾದೇವಿ ಚಟ್ಟೋಪಾಧ್ಯಾಯ್, ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ ಅವರು. ಸೊ ಇವ್ರು 4 ಜನ ಮಾತ್ರ ಅಲ್ಲ, ದೇರ್ ಆರ್ ಟೂ ಮೆನಿ ಪೀಪಲ್. ಸೊ ಐ ಆಮ್ ಜಸ್ಟ್ ನೇಮಿಂಗ್ ಫ್ಯೂ ಅಷ್ಟೇ. ಸೊ ವಾಟ್ ಆರ್ ದಿ ಮೆಜರ್ಸ್ ಟೇಕನ್ ಬೈ ದಿ ಗವರ್ಮೆಂಟ್ ಟು ಪ್ರಮೋಟ್ women empowerment ಅನ್ಬೋದು? The Karnataka government is the first state to declare 50% of the reservations for women in the local bodies. ಅದಲ್ಲದೆ 33% reservations in the government appointments. So ಈ ತರ the government is also encouraging these organizations and even women to come further and get their equal rights. So the next is farmers movement. So ನಿಮ್ಗೆಲ್ರಿಗೂ ಗೊತ್ತಿರೋ ತರ India is very much dependent on agriculture. So the farmers are referred as the backbone of the nation. But backbone of the nation ಅಂದ್ರೆ ಏನಕ್ಕೆ? 50% of the Indian economyಗೆ ಇನ್ಕಮ್ ಬರ್ತಿರೋದೇ ಅಗ್ರಿಕಲ್ಚರ್ ಇಂದ. India depends on agriculture for a larger extent. ಹಾಗಿದ್ರೇನು ಫಾರ್ಮರ್ಸ್ ಆರ್ ನಾಟ್ ಟ್ರೀಟೆಡ್ ರೈಟ್. ಅವ್ರಿಗೆ ತುಂಬಾ ಎಕ್ಸ್ಪ್ಲಾಯ್ಟೇಷನ್ಸ್ ನಡೀತಿದೆ. ಹೇಗೆ ಅಂದ್ರೆ ಇವರು ಬೆಳೆಯುವ ತರಕಾರಿಗಳಾಗ್ಲಿ ಇಲ್ಲ ಯಾವುದೇ ವಸ್ತು ಆಗ್ಲಿ ಅದನ್ನ ಇಂಡಸ್ಟ್ರಿಯಲಿಸ್ಟ್ ತಗೊಳ್ತಾರೆ. ಅವ್ರು ತಗೊಳ್ಳೋದು ತುಂಬಾ ಕಮ್ಮಿ ರೇಟ್. ಅವ್ರೊಂದು ಫಿಕ್ಸ್ ಮಾಡ್ತಾರೆ ಪ್ರೈಸ್, ಇಂಡಸ್ಟ್ರಿಯಲಿಸ್ಟ್ ಫಿಕ್ಸ್ ಮಾಡ್ತಾರೆ. ಆ ಪ್ರೈಸ್ಗೆ ಅವ್ರು ತಗೊಳ್ಳೋದು. ಇದರಿಂದ ಫಾರ್ಮರ್ ತುಂಬಾನೇ ಕಷ್ಟ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಫಾರ್ಮರ್ಸ್ಗೆ ಅವ್ರ ಬೆಲೆ, ಅವರು ವೆನ್ ದೇ ಗ್ರೋ ದೇರ್ ಪ್ರಾಡಕ್ಟ್ಸ್, ಅದು ಮಳೆ, ಇವಾಗ ಪ್ಯಾಡಿ, ವೀಟ್, ಯಾವುದೇ ಅಗ್ರಿಕಲ್ಚರಲ್ ಆಕ್ಟಿವಿಟಿ ಮಾಡಿದ್ರೂ ದ ಹೋಲ್ ಥಿಂಗ್ ಡಿಪೆಂಡ್ಸ್ ಆನ್ ದಿ ರೈನ್ ಆರ್ ದಿ ವಾಟರ್. ಸೊ ನಿಮಗೆ ಇಲ್ಲಿ ವಾಟರ್ ಹೇಗೆ ಅಂದ್ರೆ ರೈನ್ ಫಾಲ್ ಇಂದಾನೆ ಸಿಗ್ಬೇಕಾಗಿರೋದು. ಅದೇ ರೈನ್ ಫಾಲ್ ಇಫ್ ಇಟ್ ಡಸ್ ನಾಟ್ ಟರ್ನ್ ಅಪ್ ಆನ್ ದ ರೈಟ್ ಟೈಮ್, ನಾಟ್ ಆಲ್ವೇಸ್ ಮಳೆ ಎಲ್ಲಾ ಟೈಮಲ್ಲೂ ಕರೆಕ್ಟ್ ಆಗಿ ಬಂತು ಅಂತಾನೂ ಇಲ್ಲ. ಒಂದೊಂದ್ಸತಿ ತುಂಬಾ ಜಾಸ್ತಿ ಬಂದ್ಬಿಡುತ್ತೆ, ಒಂದೊಂದ್ಸತಿ ಬರ್ದೇನೂ ಇರುತ್ತೆ, ಒಂದೊಂದ್ಸತಿ ಸ್ವಲ್ಪ ವೆರಿ ಲಿಟಲ್. ಸೊ ಈಗೆಲ್ಲ ಆಗುವಾಗ ಫಾರ್ಮರ್ಸ್ ವುಡ್ ಹ್ಯಾವ್ ಟೇಕನ್ ಲೋನ್. ಅದನ್ನ ರೀಪೇ ಮಾಡಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಬಿಕಾಸ್ ದ ಪ್ರೈಸ್ ವಾಟ್ ದೇ ಗೆಟಿಂಗ್ ಫಾರ್ ದೇರ್ ಪ್ರಾಡಕ್ಟ್ ಇಸ್ ವೆರಿ ವೆರಿ ಲೋ. These are the issues that farmers face, and this is how the farmers get exploited also. So most of the farmers protests were against the landlords. So ಇಲ್ಲಿ landlords ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಅವ farmers when they buy, ಅವ್ರ ಸ್ವಂತ ಲ್ಯಾಂಡ್ ಆಗಿರಲ್ಲ ಅದು, ಅವ್ರು ಬರೀ ಬೆಳೆಸ್ತಾರೆ, ಬಟ್ ಆ ಲ್ಯಾಂಡ್ ಅವ್ರದಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಈ ಹೊತ್ತಿನಲ್ಲಿ ಅವರು ರೆಂಟ್ ಅಂತಾರೆ. ಇವಾಗ ನೀವು ಇದಿಷ್ಟು ರೆಂಟ್ ಯಾವ ರೀತಿ ಪೇ ಮಾಡ್ತಾರೆ ಅಂದ್ರೆ, ನೀವು ಇಷ್ಟು ಬೆಳೆನ ಬೆಳೆಸಿದೀರಾ, ಆದ್ರೆ ಅದಲ್ಲಿ ಅರ್ಧ ಪ್ರೊಡ್ಯೂಸ್ ಆಗಿರೋ ಪ್ರಾಡಕ್ಟ್ನ ನೀವು ಆ ಲ್ಯಾಂಡ್ ಲಾರ್ಡ್ಗೆ ಕೊಡ್ಬೇಕಾಗಿರುತ್ತೆ. ಬಿಕಾಸ್ ಅವ್ರು ಹೇಳ್ತಾರೆ ನೀವು ನನ್ನ ನೆಲೆಯಲ್ಲಿ ಮಾಡಿರೋದು, ಸೊ ಯು ಹ್ಯಾವ್ ಟು ರೀಪೇ ಫಾರ್ ವಾಟ್ ಎವರ್ ಐ ಆಸ್ಕ್ ಫಾರ್. ಹೀಗಿರುವಾಗ ಲ್ಯಾಂಡ್ ಲಾರ್ಡ್ಸ್ ಆರ್ ಲಿಟ್ರಲಿ ವೆರಿ ಹೆಲ್ಪ್ಲೆಸ್. ಸಾರಿ, ದ ಫಾರ್ಮರ್ಸ್ ಆರ್ ವೆರಿ ಹೆಲ್ಪ್ಲೆಸ್. ಹೀಗಾದಾಗ ಯಾವ ರೀತಿ ಸ್ಟಾರ್ಟ್ ಆಯ್ತು ಮೂಮೆಂಟ್ ಇನ್ ಕರ್ನಾಟಕ? ಸೊ ಇಟ್ ವಾಸ್ ಇನ್ ದ ಇಯರ್ 1951 in Kagodu in
ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೊಲ್ಲಾಗ ಅಂತ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು. ದಿಸ್ ವಾಸ್ ಅಗೇನ್ಸ್ಟ್ ದಿ ಲ್ಯಾಂಡ್ ಲಾಟ್ಸ್. ಲ್ಯಾಂಡ್ ಲಾಟ್ಸ್ ಅಂದ್ರೆ ದ ಪರ್ಸನ್ ಹೂ ಓನ್ಸ್ ದ ಲ್ಯಾಂಡ್. ಸೊ ಕೊಲ್ಲಾಗ ಆಕ್ಚುಲ್ ಮೀನಿಂಗ್ ಏನಂದ್ರೆ, ಇವರು ನೀವು ಸೇರು ಅಂತೀರಲ್ಲ, ನೀವು ಯಾವ್ದಲ್ಲಿ ನೀವು ಇವಾಗ ಪ್ಯಾಡಿ ಭತ್ತದ್ದು ಬೆಲೆ ನೀವು ಇದೆಲ್ಲ ಹಿಂಗ್ ಸೇರ್ ತೆಗ್ದು ನೋಡ್ತಿರೋ ಆ ಸೇರನ್ನ ಕೊಲ್ಲಾಗ ಅಂತಾರೆ. ಸೊ ದಿಸ್ ವಾಸ್ ಅಗೇನ್ಸ್ಟ್ ದಿ ಲ್ಯಾಂಡ್ ಲಾಟ್ಸ್ ಬಿಕಾಸ್ ದ ಫಾರ್ಮರ್ಸ್ ವೇರ್ ಗೆಟಿಂಗ್ ಎಕ್ಸ್ಪ್ಲಾಯ್ಟೆಡ್. ಸೊ ಎಲ್ಲ ಲ್ಯಾಂಡ್ ಲಾಟ್ಸ್ ಪ್ರೊಟೆಸ್ಟ್ ಮಾಡಿ ಬಂದಿದ್ದೊಂದು ಮೂಮೆಂಟ್ ಕೊಲ್ಲಾಗ. ಇದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿ ಅವ್ರನ್ನ ಮುಂದುವರ್ಸಿದ್ದು, ಫಾರ್ಮರ್ಸ್ನ ಮುಂದುವರ್ಸಿದ್ದು ಯಾರಂದ್ರೆ ಶ್ರೀ ಶಾಂತ್ ಹವೇರಿ ಗೋಪಾಲಗೌಡ ಆಫ್ ಸೋಷಲಿಸ್ಟ್ ಪಾರ್ಟಿ ಅಂಡ್ ಡಾಕ್ಟರ್ ರಾಮ ಮನೋಹರ ಲೋಹಿಯಾ. ಇವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಡ್ಯೂರಿಂಗ್ 1950s, the socialist organized farmers movement in Uttara Karnataka district. ಇನ್ನೊಂದು 1972 grab the land movement took place in Kolar. In 1980, farmers from Mallaprabha river belt raised their voice when their cotton crops failed. These struggles led to formation of Karnataka Rajya Raita Sangha, an organization which was for the welfare of the farmer in Shivamogga. So ಹೀಗಾಗಿ ತುಂಬಾನೇ ಇವಾಗ there are too many organization which is working for the benefit of the farmers. ಹಾಗೆ ಕರ್ನಾಟಕ ಪ್ರಾಂತ ರೈತ ಸಂಘ, ಕಿಸಾನ್ ಸಭಾ, ದಲಿತ ಸಂಘರ್ಷ ಸಮಿತಿ, ರೈತ ಕೂಲಿ ಕಾರ್ಮಿಕರ ಸಂಘ ಅಂಡ್ ಮೆನಿ ಮೋರ್ ಅಸೋಸಿಯೇಟೆಡ್. ಹೀಗೆ MD ನಂಜುಂಡ ಸ್ವಾಮಿ, ಸುಂದರೇಶ್, ಕಾಡಿಗಾಲು ಶಾಮಣ್ಣ, KS ಪುಟ್ಟನಯ್ಯ, ಹೀಗೆ ತುಂಬಾ ಲೀಡರ್ಸು ಇದ್ದಾರೆ. ಸೊ who will voice it out on behalf of farmers, who work or who represent the farmers ಅನ್ಬೋದು. So yeah, the next topic, Dalit movement. So Dalit ಅಂದ್ರೆ Dalits were considered to be untouchables. ಸೊ ಅವ್ರು ಹೇಗಿತ್ತು ಅಂದ್ರೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆಯಿಂದ ನಡ್ಕೊಂಡ್ ಬರ್ತಿರೋ ಒಂದು ಪ್ರಾಕ್ಟೀಸ್ ಅದು. ಅವರು ಮುಂಚೆ ಎಲ್ಲ ಒಂದು ಇವಾಗ ಅವ್ರ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಲ್ರು ಇರೋ ಜಾಗದಲ್ಲಿ ಅವ್ರಿಗೆ ಸಮಾಗಿ ನಿಂತ್ಕೊಳಂಗಿಲ್ಲ, ಅವ್ರ ಜೊತೆ ಕೂತ್ಕೊಂಡು ತಿನ್ನಂಗಿಲ್ಲ. ಸೊ ಹೀಗೆ ದಲಿತ್ ಅನ್ನೋರು ಕ್ಯಾಟಗರಿ ಜನರನ್ನ ಸೊಸೈಟಿಯಿಂದಾನೇ ದೂರ ಇಟ್ಟಿದ್ರು. ಸೊ ಇವ್ರನ್ನೆಲ್ರೂ ಸಪೋರ್ಟ್ ಮಾಡಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಅವ್ರನ್ನ ತುಂಬಾ ಸಪೋರ್ಟ್ ಮಾಡಿ ಇದನ್ನ ಈ ಒಂದು ಪ್ರಾಕ್ಟೀಸ್ ಅನ್ಟಚಬಲ್ ಒಂದು ಪ್ರಾಕ್ಟೀಸ್ ನ ನಿಲ್ಲಿಸ್ಬೇಕು ಅಂತ ಹಿ ಅಡ್ವೊಕೇಟೆಡ್. ಹೀಗಾಗಿ ಅವ್ರನ್ನ ದಲಿತ್ ಸನ್ ಅಂತಾನು ಕರೀತಾರೆ. ಈ ತರ ಒಂದು ಹೊತ್ತಿನಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರು ರಾಜರ್ನ ಚಾಮರಾಜ ಒಡೆಯರ್ ಅವ್ರನ್ನ ಭೇಟಿ ಮಾಡಿ ದಲಿತವ್ರ ಸಂಘದ ಪ್ರಾಬ್ಲಮ್ನ ಹೇಳ್ಕೊಂಡಾಗ ಅವ್ರಿಗೆ ಎಜುಕೇಶನ್ ಕೊಡಂಗಿರ್ಲಿಲ್ಲ. ಲೈಕ್ ದೇ ವರ್ ನಾಟ್ ಅಲೌಡ್ ಟು ಎಂಟರ್ ದ ಸ್ಕೂಲ್ಸ್, ಟೆಂಪಲ್ಸ್, ಪ್ಯಾಲೇಸಸ್, ನೋ ವೇರ್. ಸೊ ಹಾಗಿರುವಾಗ ಚಾಮರಾಜ ಒಡೆಯರ್ ಅವರು ಸಪ್ರೇಟ್ ಸ್ಕೂಲ್ ಮಾಡಿ ಅಲ್ಲಿರೋ ಆ ಒಂದು ದಲಿತರು ಅವರಿಗೆ ಎಜುಕೇಶನ್ ಕೊಡೋ ತರ ವ್ಯವಸ್ಥೆ ಮಾಡಿದ್ರು. The developments of Dalit movements were 1920s ಅಲ್ಲಿ 20th centuryಯಲ್ಲಿ ನಾನ್ ಬ್ರಾಹ್ಮನ್ಸ್ ಅಂದ್ರೆ ಅವರು ದಲಿತ ಅವ್ರ ಕ್ಯಾಟಗರಿ ಅವ್ರು ಇದಕ್ಕೂ ಸೇರ್ತಿರ್ಲಿಲ್ಲ, ಬ್ರಾಹ್ಮನ್ಸು ಆಗಿರ್ಲಿಲ್ಲ ಅವರು. ಸೊ ಇವರು ಸಪ್ರೇಟ್ ಆಗಿ
ಒಂದು ಪ್ರೊಟೆಸ್ಟ್ ನಡೆಸಿದ್ರು ಅಗೇನ್ಸ್ಟ್ ದಿ ಬ್ರಾಹ್ಮಿನ್ಸ್. ಬಿಕಾಸ್ ಆ ಬಿಫೋರ್ ಇಂಡಿಪೆಂಡೆನ್ಸ್ ಅಂಡ್ ಆಲ್ ಬ್ರಾಹ್ಮಿನ್ಸ್ ಅಂದ್ರೆ ದೇ ವೇರ್ ಅ ಸುಪೀರಿಯರ್ ಇನ್ ದ ಸೊಸೈಟಿ ಅನ್ನೋ ಒಂದು ಬಿಲೀಫ್ ಇತ್ತು. ಸೊ ಅಗೇನ್ಸ್ಟ್ ದಮ್ ವೆನ್ ದೇ ಡಿಡ್, ಅವರು ದಲಿತರನ್ನ ಕರ್ಕೊಳ್ಳಿಲ್ಲ. ದೇ ಡಿಡ್ ನಾಟ್ ಇನ್ಕ್ಲೂಡ್ ದಮ್ ಇನ್ ದಟ್ ಮೂಮೆಂಟ್. ಸೊ ಬಿಕಾಸ್ ಆಫ್ ವಿಚ್ ದಿಸ್ ರಿಯಲಿ ಒಂದು ಏನಂತೀರ ತುಂಬಾನೇ ಬೇಜಾರಾಗಿ ತುಂಬಾ ಕೋಪ ಬಂದಿದ್ದೊಂದು ಸಿಚುವೇಶನ್. ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. Dalit movement started in 1970s after all these things happened. ಶ್ಯಾಮಸುಂದರ ಅವರು ಭೀಮಸೇನ ಅನ್ನೋ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು 1970 ಇನ್ ಕರ್ನಾಟಕ. ಇನ್ 1976 ಅಲ್ಲಿ ದಲಿತ್ ರೈಟರ್ಸ್ ಅಂಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಭದ್ರಾವತಿಯಲ್ಲಿ ಕರ್ನಾಟಕ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ದಲಿತವರು ಇವ್ರು ಹೇಗೆ ಅಂದ್ರೆ ದೇ ಸ್ಟಾರ್ಟೆಡ್ ದಲಿತರಿಗೆ ಅಂತಾನೆ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗಾಗಿನೇ ಕೆಲಸ ಮಾಡೋ ತರ ಸ್ಟಾರ್ಟ್ ಮಾಡಿದ್ರು. ಲೈಕ್ ಸೊ ದಟ್ ದಲಿತರದ್ದು ಏನೆಲ್ಲ ಪ್ರಾಬ್ಲಮ್ ಇದೆ ಇವ್ರು ದೀಸ್ ಪೀಪಲ್ ಯೂಸ್ ಟು ಟೇಕ್ ಇಟ್ ಅಪ್, ಓನ್ ಇಟ್ ಅಪ್ ಅಂಡ್ ವರ್ಕ್ ಫಾರ್ ಇಟ್. ಸೊ ಹಾಗೆ ಕರ್ನಾಟಕ ದಲಿತ್ ಸಂಘರ್ಷ ಸಮಿತಿ ಅಂತ ಸ್ಟಾರ್ಟ್ ಮಾಡಿದ್ರು. ಅದದ್ದು ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು. ಹಾಗೆ ಈ ಒಂದು ಸಂಘ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರು. ಗವರ್ಮೆಂಟ್ ಆಫೀಸಸ್ ಅಲ್ಲಿ ಇವ್ರಿಗೆ ಅಂತಾನೆ ಒಂದು ಸೀಟ್ ಸಿಗ್ಬೇಕು, ಅವ್ರಿಗೆ ಅಂತ ಕೆಲ್ಸಕ್ಕೆ ಸೇರಿಸ್ಕೊಬೇಕು. ಅದೇ ತರ ವುಮೆನ್ಸ್, ದಲಿತ್ ವುಮೆನ್ಸ್ ಅವ್ರಿಗೆ ಎಜುಕೇಶನ್, ವರ್ಕಿಂಗ್ ಆಪರ್ಚುನಿಟೀಸ್ ಇದೆಲ್ಲ ಬರಬೇಕು ಅಂತ. ಅದೇ ರೀತಿ ಅವರಲ್ಲೇ ದಲಿತರಲ್ಲೇ ರೈಟರ್ಸ್, ಆರ್ಟಿಸ್ಟ್, ಸ್ಟೂಡೆಂಟ್ಸ್ ತುಂಬಾ ಜನ ಹಂಗ್ ಬಂದ್ರು. ಹಾಗೊಂದು ಅದೇ ಟೈಮಲ್ಲಿ ಇದೆಲ್ಲ ಬರುವಾಗ ನಾಟ್ ಜಸ್ಟ್ ಎಜುಕೇಶನ್ ಬಟ್ ಆಲ್ಸೋ ದೇ ಹ್ಯಾವ್ ದ ರೈಟ್ ಟು ಪ್ರಾಪರ್ಟಿ, ದೇ ಹ್ಯಾವ್ ದ ರೈಟ್ ಟು ಓನ್ ಅ ಲ್ಯಾಂಡ್ ಅಂತ ಹೇಳಿ. ಫಾರ್ ದಟ್ ಆಲ್ಸೋ ದೇ ಬ್ರಾಟ್ ಅಪ್ ಅ ಪ್ರೊಟೆಸ್ಟ್. ದೇ ರಿಯಲಿ ವರ್ಕ್ಡ್ ಹಾರ್ಡ್ and they also occupied the seats for the authority. So ಎಲ್ಲ ಗವರ್ಮೆಂಟ್ ಆಫೀಸಸ್ ಅಲ್ಲೂ ಸರಿ ಒಂದೊಂದು ಪೊಸಿಷನ್ಸ್ ಅವರು ಅಕ್ವೈರ್ ಮಾಡ್ಕೊಂಡ್ರು ಬಿಕಾಸ್ ಆಫ್ ದೇರ್ ಎಜುಕೇಶನ್. ಆಫ್ಟರ್ ದೇ ಆಲ್ ಗಾಟ್ ಎಜುಕೇಟೆಡ್, ದೇ ಡಿಡ್ ದೀಸ್ ವೇರ್ ದಿ ಮೇನ್ ಗೋಲ್, ಲೈಕ್ ಎಜುಕೇಶನ್, ವರ್ಕಿಂಗ್ ಆಪರ್ಚುನಿಟೀಸ್, ಓನಿಂಗ್ ಅ ಲ್ಯಾಂಡ್ ಅಂಡ್ ಸೊ ದಲಿತರಲ್ಲಿ ರೈಟರ್ಸ್ ಆಗಿ ಬಂದವರು ದೇವನೂರ ಮಹಾದೇವ ಮತ್ತೆ ಡಾಕ್ಟರ್ ಸಿದ್ದಲಿಂಗಯ್ಯ, ಹೀಗೆ ತುಂಬಾ ಜನ ಇದ್ರು. ಅವರೆಲ್ಲ ಏನ್ ಮಾಡೋದು, ದೇ ಸ್ಟಾರ್ಟೆಡ್ ರೈಟಿಂಗ್ ದ ಇಶ್ಯೂಸ್ ಆಫ್ ದಲಿಟ್ಸ್. ಸೊ ಈ ಇಶ್ಯೂಸ್ ಎಲ್ಲ ಬರೆಯಕ್ ಸ್ಟಾರ್ಟ್ ಆದಾಗ ಇವ್ರು ಬರ್ದಿರೋ ತುಂಬಾ ಆರ್ಟಿಕಲ್ಸ್ ಗ್ಲೋಬಲಿ ಎಲ್ರಿಗೂ ಓದೋ ತರ ಅವೈಲೇಬಲ್ ಆಯ್ತು. ಸೊ ಎವ್ರಿಬಡಿ ಗಾಟ್ ಟು ನೋ ವಾಟ್ ವಾಸ್ ದ ಪ್ರಾಬ್ಲಮ್ ದಟ್ ದೇ ಆರ್ ಫೇಸಿಂಗ್. Okay, great. So let's move on to the next topic, that is Save Kannada movement or Protect Kannada movement. ಇದು ಏನಕ್ಕೆ ಸ್ಟಾರ್ಟ್ ಆಯ್ತು ಬೇಸಿಕ್ ಆಗಿ, ಆ ಒಂದು ಹೊತ್ತಿನಲ್ಲಿ ಇದು ಒಂದು ಸ್ಟಾರ್ಟ್ ಆಗಿದ್ದು 1960s ಅಲ್ಲಿ. ಅವಾಗ ದೇರ್ ವಾಸ್ ಅ ಫಿಯರ್, ದಟ್ ಇಸ್ ತುಂಬಾ ಜನ ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಭಾಷೆಯನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ಲಿಲ್ಲ. ಅವರು ಓದೋದು ಅವ್ರವ್ರ ಭಾಷೆಯಲ್ಲೇ ಓದ್ತೀವಿ ಅಂತ ತುಂಬಾ ಅಡಮೆಂಟ್ ಆಗಿ ನಿಂತಾಗ ಈ ಒಂದು ಪ್ರೊಟೆಸ್ಟ್ ಅಂತಾನೆ ಹೇಳ್ಬೋದು, ಕರ್ನಾಟಕ ಇಂಟಿಗ್ರೇಷನ್ ಮೂವ್ಮೆಂಟ್ ಅಂತ. ಅದು ಆ ಒಂದು ಟೈಮಲ್ಲಿ, ಆ ಪ್ರೊಟೆಸ್ಟ್ ಟೈಮಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದ ಎಲ್ಲ ಕನ್ನಡಿಗರು ಒಟ್ಟಿಗೆ ನಿಂತು ದೇ ಫಾಟ್ ಫಾರ್ ಇಟ್. ಅವರು ಕನ್ನಡ ಲ್ಯಾಂಗ್ವೇಜ್, ಇಟ್ ಹ್ಯಾಸ್ ಟು ಬಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗೆ ಇದಕ್ಕಾಗಿ ಹೋರಾಡಿದವರು ತುಂಬಾ ಜನ. ಅದರಲ್ಲಿ ಎನ್ ಕೃಷ್ಣರಾವ್, ಚಿದಾನಂದ ಮೂರ್ತಿ, ಎನ್ ರಾಮಮೂರ್ತಿ, ವಿಠಲ್ ನಾರಾಯಣ್ ನಾಗರಾಜ್ ಅಂಡ್ ಮೆನಿ ಮೋರ್.
ಅದ್ರ ಜೊತೆಗೆ ಅಷ್ಟ್ರಲ್ಲಿ ತುಂಬಾ ಆರ್ಗನೈಸೇಷನ್, ತುಂಬಾ ಸಂಘಗಳು ಸ್ಟಾರ್ಟ್ ಆಗಿತ್ತು. ಸೊ ದೇವರ್ ಕರ್ನಾಟಕ ಯುವಜನ ಸಭಾ, ಕನ್ನಡ ಶಕ್ತಿ ಕೇಂದ್ರ, ಹೀಗೆ ತುಂಬಾ ತುಂಬಾ ಸಂಘಗಳು ಕನ್ನಡಿಗರಿಗಾಗಿ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡೋದು. ದ ನೆಕ್ಸ್ಟ್ ಇಸ್ ಗೋಕಾಕ್ ಮೂಮೆಂಟ್. ಇದು ಆಸ್ ಐ ಸೆಡ್ 1960 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇಟ್ ವೆಂಟ್ ಆನ್ ಟಿಲ್ 1980s. 1980s ಅಲ್ಲಿ ಬಂದಾಗ ಇದೊಂದು ಸೀರಿಯಸ್ ಇಶ್ಯೂ ಅಂತ ಗೊತ್ತಾಯ್ತು. ಬಿಕಾಸ್ ಕರ್ನಾಟಕದಲ್ಲಿ ಒಂದು ಲ್ಯಾಂಗ್ವೇಜ್ ಎಲ್ಲಾ ಕಡೆ ಸ್ಪೆಷಲಿ ಎಜುಕೇಶನ್ ಲೆವೆಲ್ ಅಲ್ಲಿ ಅವ್ರಿಗೆ ಓದಿ ಕನ್ನಡದಲ್ಲಿ ಓದಿ ಕಲ್ತ್ರೆ ಆ ಸ್ಟೇಟ್ಗೆ ಆ ಒಂದು ಲ್ಯಾಂಗ್ವೇಜ್ ಅಂತ ಬೇಕು ಅಂತ ಬಂದಾಗ ಯಾವ ಲ್ಯಾಂಗ್ವೇಜ್ ಅಫಿಷಿಯಲ್ ಮಾಡೋದು ಅಂತ ಗೊತ್ತಾಗಿರ್ಲಿಲ್ಲ. ಸೊ ಹೀಗಾದಾಗ ತುಂಬಾ ಸ್ಟ್ರಗಲ್ಸ್ ನಡೀತಾ ಇತ್ತು. ತುಂಬಾ ಜನ ಕನ್ನಡ ಬೇಕು ಅಂತ ಹೇಳೋರು, ತುಂಬಾ ಜನ ದೇ ವಾಂಟೆಡ್ ದೇರ್ ಓನ್ ಲ್ಯಾಂಗ್ವೇಜ್ ಟು ಬಿ ಅಫಿಷಿಯಲ್. ಹಾಗಾದಾಗ ಅವಾಗಿದ್ದು ಚೀಫ್ ಮಿನಿಸ್ಟರ್ ಆರ್ ಗುಂಡೂರಾವ್ ಅವರು, ಅವ್ರ ಕಮಿಟಿಯಲ್ಲಿ ಒಂದು ಗೋಕಾಕ್ ರಿಪೋರ್ಟ್ ಅಂತ ಬಂತು. ಗೋಕಾಕ್ ರಿಪೋರ್ಟ್ ಅಂದ್ರೆ ಏನು? ಸೊ ಆರ್ ಗುಂಡೂರಾವ್ ಅವ್ರಿಗೆ ಗೊತ್ತಾಯ್ತು ದರ್ ಇಸ್ ಎ ಇಶ್ಯೂ ಲೈಕ್ ದಿಸ್ ಅಂತ. ಅವಾಗ ಅವರು ಒಂದು ಕಮಿಟಿ ಸೆಟಪ್ ಮಾಡಿದ್ರು. ದಟ್ ಕಮಿಟಿ ವಾಸ್ ಹೆಡ್ ಬೈ ಪ್ರೊಫೆಸರ್ VK ಗೋಕಾಕ್. ಅವ್ರ ರೆಕಮೆಂಡೇಶನ್ ಏನಿತ್ತು ಅಂತ ಎಲ್ಲ ನೋಡಿದಾಗ ಅವ್ರು ರೆಕಮೆಂಡ್ ಮಾಡಿದ್ದು ಕನ್ನಡನ ತುಂಬಾ ಪ್ರಯಾರಿಟಿ ಕೊಟ್ಟು ಮಾಡಬೇಕು, ಅಂಡ್ ಇಟ್ ಶುಡ್ ಬಿ ಅ ಕಂಪಲ್ಸರಿ ಎಜುಕೇಶನ್, ಇಟ್ಸ್ ನಾಟ್ ಅನ್ ಅಡಿಷನಲ್, ಇಟ್ಸ್ ಅ ಕಂಪಲ್ಸರಿ ಎಜುಕೇಶನ್ ಅಂತ ಬಂತು. ಆಲ್ಸೋ ಅವ್ರ ರೆಕಮೆಂಡೇಶನ್ ಏನಿತ್ತು ಅಂದ್ರೆ 3 ಲ್ಯಾಂಗ್ವೇಜಸ್ ಕಲಿಬಹುದು, ಅದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಂಪಲ್ಸರಿ ಆಗ್ಬೇಕು ಅಂತಾನು ಬಂತು. ಈ ಗೋಕಾಕ್ ರಿಪೋರ್ಟ್ ಯಾರಿಗೂ ಗವರ್ಮೆಂಟ್ ಇನಿಷಿಯಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಆ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ದೆ ಇದ್ದಾಗ ಸಿನಿ ಆರ್ಟಿಸ್ಟ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಸೀನಿಯರ್ ರೈಟರ್ಸ್ ಲೈಕ್ ಕುವೆಂಪು ಅವರು, ಪಾಟೀಲ್ ಪುಟ್ಟಪ್ಪ ಅವರು, ಇವ್ರ ಜೊತೆ ತುಂಬಾ ವೇರಿಯಸ್ ಅದರ್ ರೈಟರ್ಸ್, ಇವ್ರು ಎಲ್ರ ಜೊತೆಗೆ ಸೇರಿ ಒಂದು ಪ್ರೊಟೆಸ್ಟ್ ನಡೆಸಿದೆ ಗೋಕಾಕ್ ಮೂಮೆಂಟ್. So let's get to the last topic, that is ಪಂಚಾಯತ್ ರಾಜ್ ಸಿಸ್ಟಮ್ ಅಂತ. ಪಂಚಾಯತ್ ಅಂದ್ರೆ ಏನು? ಸೊ ಪಂಚಾಯತ್ ರಾಜ್ ಸಿಸ್ಟಮ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಗವರ್ಮೆಂಟ್ ಒಂದು ಧಾರವಾಡ ಅನ್ನೋ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ನಡೆಯೋ ಒಂದೊಂದು ಚಿಕ್ಕ ವಿಷಯನ ನೋಡ್ಕೊಳಕ್ ಆಗಲ್ಲ. ಸೊ ಅವ್ರೇನ್ ಮಾಡ್ತಾರೆ, ದೇ ಹ್ಯಾವ್ ದೇರ್ ಸ್ಟೆಪ್ ಬೈ ಸ್ಟೆಪ್ ಬ್ರೇಕಪ್. ಸೊ ಈ ಡಿಸ್ಟ್ರಿಕ್ಟ್ಗೆ ಒಬ್ರು ಹೆಡ್, ಆದ್ರೆ ಆ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಏರಿಯಾಸ್, ತುಂಬಾ ಸಿಟೀಸ್ ಇದೆ, ಅದನ್ನ ನೋಡ್ಕೊಳಕ್ಕೆ ಈಚ್ ಸಿಟಿ ಹ್ಯಾಸ್ ಅ ಹೆಡ್. ಸೊ ಹಾಗೇನೆ ಸೊ ದಟ್ ಎಲ್ರ ಕೆಲ್ಸ ಸ್ಮೂತ್ ಆಗಿ ನಡೆಯುತ್ತೆ ಅಂಡ್ ಅಲ್ಲಿರೋ ಜನರಿಗೆ ಈಸಿಯಾಗಿ ಅಲ್ಲಿರೋ ಒಂದು ಹೆಡ್ಗೆ ಹೋಗಿ ಹೇಳ್ಬೋದು ಈ ತರ ಪ್ರಾಬ್ಲಮ್ಸ್ ಇದೆ ಅಂತ. ದಟ್ ಪರ್ಸನ್ ಕ್ಯಾನ್ ರಿಸಾಲ್ವ್ ಇಟ್. ಸೊ ಆ ಒಂದು ಏಮ್ ಹಿಡ್ಕೊಂಡು ಲೋಕಲ್ ಪೀಪಲ್ನ ಪಾರ್ಟಿಸಿಪೇಟ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ ಮಾಡುವಾಗ ಅವ್ರ ಒಪಿನಿಯನ್ ಏನೋ, ಅವ್ರಿಗೆ ಅದು ಈಸಿ ಆಗುತ್ತಾ, ಈ ಒಂದು ಪ್ರಾಜೆಕ್ಟ್ ಬಂದ್ರೆ ಇಲ್ಲ ಈ ತರ ಒಂದು ರೂಲ್ ಬಂದ್ರೆ ಅವ್ರಿಗೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಬೆನಿಫಿಟ್ ಆಗುತ್ತಾ ಅಂತೆಲ್ಲ ನೋಡಕ್ಕಾಗಿ ಅಲ್ಲಿರೋ ಲೋಕಲ್ ಅಲ್ಲಿ ಇರೋ ಒಂದು ಹೆಡ್ ನ ಮಾಡ್ತಾರೆ ಎಲ್ಲಾ ಜಾಗ. ಸೊ ದಿಸ್ ಇಸ್ ಕಾಲ್ಡ್ ಪಂಚಾಯತ್ ರಾಜ್ ಸಿಸ್ಟಮ್. ದಟ್ ವಾಸ್ ಅ ಮೇನ್ ಏಮ್. ಸೊ ಮುಂಚೆ ಇದೆಲ್ಲ ಇಂಡಿಪೆಂಡೆನ್ಸ್ ಆಗಕ್ಕಿಂತ ಮುಂಚೆನು ಹೀಗಿತ್ತು. ಸೊ ರಾಜ್ರು ಇರ್ತಾರೆ, ರಾಜ್ರ ಕೆಳಗೆ ಮಂತ್ರಿಗಳಿರ್ತಾರೆ. ಸೊ ಮಂತ್ರಿಗಳು ಎಲ್ಲ ಒಂದೊಂದು ಜಾಗದಲ್ಲಿ ನಡೀತಿರೋ ಒಂದೊಂದು ವಿಷಯನು ರಾಜ್ರಿಗೆ ತಿಳಿಸ್ತಾರೆ. ಸೊ ರಾಜ್ರು ಎಲ್ಲಾ ಜಾಗದಲ್ಲಿ ಹೋಗಿರಕ್ಕಾಗಲ್ಲ, ಆದ್ರೆ ಮಂತ್ರಿನ ಎಲ್ರು ಬಂದು ಅಪ್ರೋಚ್ ಮಾಡ್ಕೊಂಡು ಅವ್ರ ಪ್ರಾಬ್ಲಮ್ ಏನ್ ಹೇಳ್ಕೊಂಡ್ರೆ ಅದ್ ಪ್ರಕಾರ ಅವರು ರಾಜ್ರಿಗೆ ಹೇಳ್ತಾರೆ ಅಂಡ್ ದಟ್ ಕುಡ್ ಬಿ ಸಾಲ್ವ್. ಸೊ ಅದೇ ರೀತಿ ಮುಂಚೆ ಇದ್ದಿದ್ದು ಆಫ್ಟರ್ ಇಂಡಿಪೆಂಡೆನ್ಸ್ ಅದನ್ನ ಮ್ಯಾಂಡೇಟ್ ಅಂದ್ರೆ ಕಂಪಲ್ಸರಿ ಮಾಡುದು, ಎಲ್ಲಾ ಜಾಗದಲ್ಲೂ ಇದೇ ರೀತಿ ಇರಬೇಕು ಅಂತ. ಸೊ ಇನ್ 1955 the central government formed a committee under the chairmanship of ಬಾಲ್ವಂತ್ ರಾಯ್ ಮೆಹ್ತಾ. ಅವ್ರ ಹೆಡ್ ಆಗಿ ಸ್ಟಾರ್ಟ್ ಮಾಡಿದ್ರು. ಸೊ ಆ ಕಮಿಟಿ ರೆಕಮೆಂಡೇಶನ್ ಪ್ರಕಾರ there were 3
ಎಂಟೈರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಅದು ಬಂದು ಜಿಲ್ಲಾ ಪರಿಷತ್, ಪಂಚಾಯತ್ ಸಮಿತಿ, ಗ್ರಾಮ ಪಂಚಾಯತ್. ಸೊ ಜಿಲ್ಲಾ ಪರಿಷತ್ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಪಂಚಾಯತ್ ಸಮಿತಿ ಅಂದ್ರೆ ಬ್ಲಾಕ್ ಲೆವೆಲ್ ಇಲ್ಲ ಅಂದ್ರೆ ತಾಲೂಕ್ ಲೆವೆಲ್, ಗ್ರಾಮ ಪಂಚಾಯತ್ ವಿಲೇಜ್ ಲೆವೆಲ್ ನಲ್ಲಿ ನಡೆಯೋದು. ಸೊ ಇದರಲ್ಲಿ ಡೆವಲಪ್ಮೆಂಟ್ಸ್ ಏನೇನಿತ್ತು ಅಂದ್ರೆ, in order to enable democratic decentralization, then state government promoted an ordinance of Mysuru Gram Panchayat in 1959. ಸೊ ಆ ಒಂದು ಹೊತ್ತಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಮೈಸೂರು ಗ್ರಾಮ ಪಂಚಾಯತ್ 1959 ಅಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅದೊಂದು ಬಂದಾಗ ಎಲ್ರಿಗೂ ಜನರಿಗಾಗಿ ಇವರು ವರ್ಕ್ ಮಾಡಬೇಕು. ಸೊ ಇವಾಗ ಒಂದು ಪಂಚಾಯತ್ ಬಂದ್ರೆ ಅವ್ರ ಮೇನ್ ಏಮ್ ಏನು, ಅಲ್ಲಿರೋ ಜನರಿಗಾಗಿ ಕೆಲಸ ಮಾಡಬೇಕು, ಜನರಿಗಿರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದೇ ಅವ್ರ ಕೆಲಸ. ಸೊ ದೀಸ್ ವರ್ ದ ಥಿಂಗ್ಸ್. ಇಟ್ ಲೇ ಡೌನ್ ಅ ಸಾಲಿಡ್ ಫೌಂಡೇಶನ್ ಫಾರ್ ದಿ ಬರ್ತ್ ಆಫ್ ಡೆಮೋಕ್ರೆಟಿಕ್ ಬಾಡೀಸ್ ಅಟ್ ದಿ ಗ್ರಾಸ್ ರೂಟ್ ಲೆವೆಲ್ ಇನ್ ಕರ್ನಾಟಕ ಇನ್ 1983. ಆ ಒಂದು ಹೊತ್ತಿನಲ್ಲಿ ಸರ್ ನಜೀರ್ ಸಾಬ್ ಜನತಾ ಗೌರ್ಮೆಂಟ್ ಅವ್ರು ಬಂತು. ಅವಾಗ ಅವರು ಹೆಡ್ ಆಗಿದ್ದು ಸರ್ ನಸೀಬ್ ಸಾಬ್ ಅವರು ಕರ್ನಾಟಕದಲ್ಲಿ ಒಂದು ಎವಲ್ಯೂಷನ್ ಅನ್ನೋದೇ ತಂದ್ರು. ಅದು ಹೇಗೆ ಅಂದ್ರೆ, ಅವರು ಇವಾಗ ಒಂದು ಜಾಗದಲ್ಲಿರೋ ದಲಿತರಾಗ್ಲಿ, ಬ್ಯಾಕ್ವರ್ಡ್ ಏರಿಯಾಸ್, ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ವುಮೆನ್, ಅವ್ರು ಎಲ್ರು ಪಾರ್ಟಿಸಿಪೇಟ್ ಮಾಡಿ ಎಲ್ರು ಒಂದೇ ರೀತಿಯಲ್ಲಿ ಸಮ ಆಗಿ ಟ್ರೀಟ್ ಮಾಡಿ ಒಂದು ಗವರ್ಮೆಂಟ್ ನಡೆಸಬೇಕು ಅಂತ ಅವರ ಏಮ್ ಹಾಗೆ ಇತ್ತು. ಸೊ ಇಟ್ ವಾಸ್ ವೆರಿ ಮಚ್ beneficial, at the same time it was very much convenient ಅಂತಾನೆ ಹೇಳ್ಬೋದು. So there ends the class. Thank you so much.